ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನೀವು ನನ್ನ ಜೊತೆ ಒಂದು ಕಥೆಯ ಮೂಲಕ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ತೀರಾ. ಮೊದಲಿಗೆ ನಾನು ಕಥೆಯನ್ನು ಸಂಪೂರ್ಣವಾಗಿ ಹೇಳ್ತೇನೆ. ನಂತರ ನಾನು ಕೆಲವೊಂದು ವಾಕ್ಯಗಳನ್ನು, ಕಥೆಯಲ್ಲಿ ಬರುವಂಥ ವಾಕ್ಯಗಳನ್ನು ನಿಮಗೆ ವಿವರಿಸಿ ಹೇಳ್ತೇನೆ. ಅವುಗಳನ್ನು ಬದಲಾಯಿಸಿಕೊಂಡು ನೀವು ಯಾವ ರೀತಿಯಲ್ಲಿ ನಿಮ್ಮ ಸಿಚುವೇಶನ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತೇನೆ. ಬನ್ನಿ ಹಾಗಾದರೆ ತಡ ಮಾಡದೆ ಕಥೆಯನ್ನು ಶುರು ಮಾಡೋಣ. The story is The New Bicycle. Rahul lived in a small town. He always walked to work. One day, his boss gave him extra money for his hard work. Rahul thought, I can buy a bicycle now. He went to the market. There were many bicycles. He liked a red one. The shopkeeper said, "This is strong and fast." Rahul smiled and said, I will take it. The next morning, Rahul rode his bicycle to work. He felt happy. The wind touched his face and the road looked beautiful. He reached work faster than before. From that day, Rahul used his bicycle every day. He saved time and money. He also felt healthy and strong. One day, a friend asked, "Can I borrow your bicycle?" Rahul said, "Of course, but take care of it." His friend said, "Thank you, Rahul, you are kind." Rahul smiled. He knew sharing brings happiness. His bicycle was not just a ride. It was a way to make life better for everyone. ಈಗ ನಾನು ಕಥೆಯಲ್ಲಿ ಬಂದಂಥ ಕೆಲವೊಂದು ವಾಕ್ಯಗಳನ್ನು ನಿಮಗೆ ವಿವರಿಸಿ ಹೇಳ್ತೇನೆ. ಜೊತೆಗೆ ಕೆಲವೊಂದು ಉದಾಹರಣೆಗಳನ್ನು ಕೂಡ ಹೇಳ್ತೇನೆ. ಯಾವ ರೀತಿಯಲ್ಲಿ ನೀವು ಅವುಗಳನ್ನು ಬದಲಾಯಿಸಿಕೊಂಡು ನಿಮ್ಮದೇ ವಾಕ್ಯಗಳನ್ನು ಮಾಡಿಕೊಳ್ಬಹುದು ಅಂತ. ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ. ರಾಹುಲ್ ಲಿವ್ಡ್ ಇನ್ ಅ ಸ್ಮಾಲ್ ಟೌನ್. ಏನು ಹಾಗಂದರೆ, ರಾಹುಲ್ ಸಣ್ಣ ಪಟ್ಟಣವೊಂದರಲ್ಲಿ ವಾಸವಾಗಿದ್ದ. ಈಗ ನಾನು ಅದನ್ನು ಬದಲಾಯಿಸಿಕೊಂಡು ಇನ್ನೊಂದು ವಾಕ್ಯವನ್ನು ಮಾಡ್ತಾ ಇದ್ದೇನೆ. ನನ್ನದೇ ವಾಕ್ಯವನ್ನು ಮಾಡ್ತಾ ಇದ್ದೇನೆ. ಮೀನಾ ದೊಡ್ಡ ನಗರದಲ್ಲಿ ವಾಸವಾಗಿದ್ಲು. ಹೇಗೆ ಹೇಳ್ಬೋದು? ಮೀನಾ ಲಿವ್ಡ್ ಇನ್ ಅ ಬಿಗ್ ಸಿಟಿ. ಮೀನಾ ಲಿವ್ಡ್ ಇನ್ ಅ ಬಿಗ್ ಸಿಟಿ. He always walked to work. ಅವನು ಯಾವಾಗಲೂ ಕೆಲಸಕ್ಕೆ ನಡ್ಕೊಂಡು ಹೋಗ್ತಿದ್ದ. ಅದೇ ನಾನು ವಾಕ್ಯವನ್ನು ಬದಲಾಯಿಸ್ತೇನೆ. ಅವನು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾನೆ. ಹೇಗೆ ಹೇಳಬೇಕು? He walks to work. He walks to work. ಅದೇ ನಾನು ನನ್ನ ಬಗ್ಗೆ ಹೇಳಬೇಕು. ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೇನೆ. ಹೇಗೆ ಹೇಳ್ಬೋದು? I walk to work. I walk to work. ಅದೇ ನೀವು ಒಬ್ಬರ ಹತ್ರ ಕೇಳಬೇಕು, ಅವ್ರು ಹೇಗೆ ಹೋಗ್ತಾರೆ. ನೀವು ಕೆಲಸಕ್ಕೆ ಹೇಗೆ ಹೋಗ್ತೀರಾ? How do you get to work? How do you get to work? ನಾನು ಕೆಲಸಕ್ಕೆ ಕಾರಿನಲ್ಲಿ ಹೋಗ್ತೇನೆ ಅಂತ ನೀವು ಹೇಳಬೇಕು. ಹೇಗೆ? I drive to work. I drive to work. ಅಥವಾ I go to work by car. I go to work by car. ನಾನು ಕೆಲಸಕ್ಕೆ ಬಸ್ಸಿನಲ್ಲಿ ಹೋಗ್ತೇನೆ. I go to work by bus. I go to work by bus.
ನಾನು ಆಫೀಸಿಗೆ ನಡ್ಕೊಂಡು ಹೋಗ್ತೇನೆ. ಐ ವಾಕ್ ಟು ದಿ ಆಫೀಸ್. ಐ ವಾಕ್ ಟು ದಿ ಆಫೀಸ್ ಅಥವಾ ಐ ಗೋ ಟು ದಿ ಆಫೀಸ್ ಆನ್ ಫೂಟ್. ಐ ಗೋ ಟು ದಿ ಆಫೀಸ್ ಆನ್ ಫೂಟ್. ಇನ್ನೊಂದು ಲೈನು ಸ್ಟೋರಿಯಿಂದ, ಹೀ ರೋಡ್ ಟು ವರ್ಕ್. ಅವನು ಸ್ಕೂಟರ್ನಲ್ಲಿ ಅಥವಾ ಸೈಕಲ್ನಲ್ಲಿ ಕೆಲಸಕ್ಕೆ ಹೋದ. ರೈಡ್ ಮಾಡೋದು ಅಂತ ನಾವು ಟೂ ವೀಲರ್ಸನ್ನು ಬಗ್ಗೆ ಮಾತಾಡಬೇಕಾದ್ರೆ ಯೂಸ್ ಮಾಡ್ತೇವೆ. ಇನ್ನೊಂದು ಸೆಂಟೆನ್ಸ್ ನೋಡಿ, ಐ ವಿಲ್ ಟೇಕ್ ಇಟ್ ಅಂತ ರಾಹುಲ್ ಹೇಳ್ತಾನೆ. ಸೈಕಲ್ ಶಾಪಲ್ಲಿ ಹೋಗಿ ಐ ವಿಲ್ ಟೇಕ್ ಇಟ್ ಅಂದರೆ ನಾನು ಅದನ್ನು ತಗೊಳ್ತೇನೆ ಅಥವಾ ಕೊಂಡ್ಕೊಳ್ತೇನೆ. ಇನ್ನೊಂದು ನೋಡಿ, ಮೇಕ್ ಲೈಫ್ ಈಸಿ ಅಥವಾ ಮೇಕ್ ಲೈಫ್ ಬೆಟರ್. ಹಾಗಂದರೆ ಜೀವನವನ್ನು ಸುಲಭಗೊಳಿಸೋದು. ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಮೆಷಿನ್ಗಳು ನಮ್ಮ ಜೀವನವನ್ನು ಸುಲಭಗೊಳಿಸುತ್ತವೆ. ಹೇಗೆ ಹೇಳ್ಬೋದು? ಮೆಷೀನ್ಸ್ ಮೇಕ್ ಅವರ್ ಲೈಫ್ ಈಸಿ. ಮೆಷೀನ್ಸ್ ಮೇಕ್ ಅವರ್ ಲೈಫ್ ಈಸಿ. ಇನ್ನೊಂದು ಉದಾಹರಣೆ ಹೇಳೋದಾದರೆ ಇಂಟರ್ನೆಟ್ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತೆ. ಹೇಗೆ ಹೇಳ್ಬೋದು? ಇಂಟರ್ನೆಟ್ ಮೇಕ್ಸ್ ಅವರ್ ಲೈಫ್ ಬೆಟರ್. ಹಾಗಾಗಿ ಮೇಕ್ ಅವರ್ ಲೈಫ್ ಈಸಿ ಅಥವಾ ಮೇಕ್ ಅವರ್ ಲೈಫ್ ಬೆಟರ್ ಅನ್ನೋದನ್ನು ಈ ರೀತಿಯಲ್ಲಿ ವಾಕ್ಯದಲ್ಲಿ ನೀವು ಉಪಯೋಗಿಸ್ಕೊಳ್ಬಹುದು. ಇನ್ನೊಂದು ಸೆಂಟೆನ್ಸ್ ನೋಡಿ, ಕ್ಯಾನ್ ಐ ಬಾರೋ ಯೋರ್ ಬೈಸಿಕಲ್. ನಾನು ನಿನ್ನ ಸೈಕಲ್ ತೊಗೊಳ್ಬಹುದಾ ಅಂತ ಫ್ರೆಂಡ್ ಕೇಳ್ತಾನೆ ರಾಹುಲ್ ಹತ್ರ. ನಾನು ನಿನ್ನ ಸೈಕಲ್ ತೊಗೊಳ್ಬಹುದಾ? ಹೇಗೆ ಕೇಳೋದು? ಕ್ಯಾನ್ ಐ ಬಾರೋ ಯೋರ್ ಬೈಸಿಕಲ್. ಅಥವಾ ನೀವು ಕೇಳೋದಾದರೆ, ನೀನು ಕೊಡ್ತೀಯಾ, ನನಗೆ ತೊಗೊಂಡೋಗೋಕ್ಕೆ ಕೊಡ್ತೀಯಾ, ನಿನ್ನ ಸೈಕಲ್ ನನಗೆ ಕೊಡ್ತೀಯಾ? ಕೊಡೋದು ಅಂದರೆ ಪರ್ಮನೆಂಟ್ ಆಗೆಲ್ಲ ಓಡಿಸೋದಕ್ಕಷ್ಟೆ, ಟೆಂಪ್ರರಿ. ಕ್ಯಾನ್ ಯು ಲೆಂಡ್ ಮೀ ಯೋರ್ ಬೈಸಿಕಲ್. ಹೀಗೆ ಹೇಳೋದು, ಕ್ಯಾನ್ ಯು ಲೆಂಡ್ ಮೀ ಯೋರ್ ಬೈಸಿಕಲ್. ಲೆಂಡ್ ಅಂದರೆ ಕೊಡೋದು, ಬಾರೋ ಮಾಡೋದಂದರೆ ಅದರ ಆಪೋಸಿಟ್ಟು ತಗೊಳ್ಳೋದು. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥ ವಿಷಯಗಳು. ಇನ್ನೊಂದು ಕಥೆಯೊಂದಿಗೆ, ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾಯಿರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.